ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಕೆಲ ದಿನಗಳಿಂದ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಅದರಲ್ಲೂ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಾಣಕ್ಕೆ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎದ್ದಿರೋದು. ಅದೆಲ್ಲದರ ನಡುವೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಣ ಕೊಡ್ತಾ ಇರುವಂತ ಹೇಳಿಕೆ, 5 ವರ್ಷವೂ ಕೂಡ ಪೂರ್ಣಾವಧಿಯೂ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅನ್ನುವಂತ ಹೇಳಿಕೆ ಒಂದಷ್ಟು ಬಿರುಗಾಳಿಯನ್ನ ಎಬ್ಬಿಸ್ತಾ ಇದೆ. ಸೊ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ, ಕಾಂಗ್ರೆಸ್ ಪಟ್ಟದ ರೇಸ್. ಮಲ್ಲಿಕಾರ್ಜುನ ಖರ್ಗೆ ಬಿಟ್ಟ ಬದಲಾವಣೆ ಬಾಣಕ್ಕೆ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎದ್ದಿದೆ. ಎಐಸಿಸಿ ಅಧ್ಯಕ್ಷರ ಬಾಂಬ್ ಬಳಿಕ ಸಿಎಂ ಆಪ್ತರು ಬಹಳಷ್ಟು ಚುರುಕಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಎಐಸಿಸಿ ಅಧ್ಯಕ್ಷರ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. 2-3 ರಾಜ್ಯದಲ್ಲಿ ಅಧ್ಯಕ್ಷರ ಬದಲಾವಣೆ ಅಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. 8 ದಿನದಲ್ಲಿ ಬದಲಾವಣೆ ಆಗುತ್ತೆ ಅಂತ ನೆನ್ನೆ ತಾನೇ ಹೇಳಿದ್ರು. ಹಾಗಾದ್ರೆ ರಾಜ್ಯದಲ್ಲೂ ಕೂಡ ಬದಲಾವಣೆ ಆಗುತ್ತಾ? ರಾಜ್ಯದಲ್ಲೂ ಕೂಡ ಕೆಪಿಸಿಸಿ ಸರ್ಜರಿ ಆಗುತ್ತಾ? ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಾಣ ಬಿಟ್ಟಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು. ನೋಡಿ, ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ಏನ್ ಹೇಳಿಕೆ ಕೊಟ್ರು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಏನ್ ಮಾತನಾಡಿದ್ರು, ಬನ್ನಿ ನೋಡೋಣ. ಒರಿಸ್ಸಾ ಮಾಡಿದ್ದೀನಿ, ಬಂದಿದ್ದೀನಿ. ಬ್ಯಾಕ್ವರ್ಡ್ ಕ್ಲಾಸ್ ಒಬ್ಬರು ಅಧ್ಯಕ್ಷ ಮಾಡಿದ್ದೇವೆ, ಈಗ 3-4 ಮಾಡಿದ್ದೇವೆ. ಬಾಕಿ ಒಂದು ಆಗ್ತವೆ. ಬರೋದೇನೆಂದರೆ ಅಲ್ಲಿ ಹೋದ ಕೂಡಲೇ ವ್ಯತ್ಯಾಸಗಳಾಗ್ತಾವೆ ನಿಮಗೆ. ಇದರಲ್ಲಿ ನಾವು ಯಾವ್ಯಾವ ಒಂದು ಆಗಿ ಮಾಡ್ತಾಯಿದ್ದೇವೆ. ಮತ್ತು ಇನ್ನೊಂದು 2-3 ದಿವಸದಲ್ಲಿ ಇನ್ನೊಂದು 2-3 ಸ್ಟೇಟ್ಗಳನ್ನು ಮಾಡ್ತೇವೆ. ಮತ್ತು ಕೆಲವು ಕಡೆ ಆಫೀಸ್ ಬೇರರ್ಸ್ ಏನು ಮಾಡಿಲ್ಲ, ಆ ಆಫೀಸ್ ಬೇರರ್ಸು ಮಾಡ್ತೇವೆ. ಮತ್ತು ಬೇರೆ ಬೇರೆ ಸೆಲ್ಲು ಡಿಪಾರ್ಟ್ಮೆಂಟು ಯಾವ್ಯಾವ ಮಾಡಬೇಕು ಅದನ್ನು ಒಂದು 5-6-8 ದಿವಸನ ಮಾಡಿ ಮುಗಿಸ್ತೇವೆ. ನಾನು ಎಐಸಿಸಿ ಪ್ರೆಸಿಡೆಂಟ್ ಇದ್ದೀನಿ, ಏನು ದೊಡ್ಡ ಮಾತಾ? ಎಲ್ಲರೂ ಬರ್ತಾರೆ, ಭೇಟಿ ಆಗ್ತಾರೆ. ನಮ್ಮವರು ಕರ್ನಾಟಕದವರು ಸ್ವಲ್ಪ ಸಲ್ಗಿ ಇರ್ತದೆ, ಸಹಜವಾಗಿ ಫೋನ್ ಮಾಡಿ ಕೂಡಲೇ ಅವರಿಗೆ ಅಪಾಯಿಂಟ್ಮೆಂಟ್ ಸಿಗ್ತದೆ, ಬಂದ್ಬಿಡ್ತಾರೆ. ನಾವು ನೋಡಿ, ಇದು ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದಂತಹ ಮಾತು. ಖರ್ಗೆ ಬದಲಾವಣೆ ಬಾಣದ ಬಳಿಕ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಸಂಚಲನ ಉಂಟಾಗ್ತಾ ಇರೋದು. ಸಿಎಂ ಸ್ಥಾನ ಗಟ್ಟಿ ಅಂತ ಇರೋ ಸಿದ್ದರಾಮಯ್ಯ ಆಪ್ತ ಮಿತ್ರರು ಈಗ ಮತ್ತೆ ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ಕಾಂಗ್ರೆಸ್ ನಾಯಕರು ಇವತ್ತು ಒಬ್ಬರಾದ್ಮೇಲೊಬ್ರು ಬರೀ ಮಾತಾಡಿದ್ದೇ ಬಂತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಆಪ್ತ ಸಚಿವರು ಏನ್ ಬ್ಯಾಟಿಂಗ್ ಅಂತೀರಾ? ಇವತ್ತು ಬೆಳಗ್ಗೆಯಿಂದ ಒಂದ್ ಕಡೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಎಂಬಿ ಪಾಟೀಲ್, ಎಚ್ ಸಿ ಮಹದೇವಪ್ಪ ಎಲ್ಲರೂ ಕೂಡ ಸಿಎಂ ಪರ ಬ್ಯಾಟಿಂಗ್ ಮಾಡಿತು. ದೇವರಾಜು ಅರಸು ದಾಖಲೆ ಮುರಿದು ಸಿದ್ದರಾಮಯ್ಯ ಸುದೀರ್ಘ ಸೇವೆ ಸಲ್ಲಿಸ್ತಾರೆ, 7 ವರ್ಷ ಮಾತ್ರ ಅಲ್ಲ 10 ವರ್ಷ ಅವರೇ ಸಿಎಂ ಅಂತ ಸಚಿವರುಗಳು ಇವತ್ತು ಬೆಳಗ್ಗಿನಿಂದನೂ ಕೂಡ ಮೊದಲಿಗೆ ಗೃಹ ಸಚಿವರು ಮಾತಾಡ್ತಾರೆ, ಅದಾದ್ಮೇಲೆ ಸಚಿವ ಎಂಬಿ ಪಾಟೀಲ್, ಅದಾದ್ಮೇಲೆ ಸಚಿವ ಎಚ್ ಸಿ ಮಹದೇವಪ್ಪ, ಈ 3 ಜನರು ಕೂಡ ಸಿಎಂ ಪರ ಬ್ಯಾಟಿಂಗ್ ಮಾಡಿದ್ದೇ ಮಾಡಿತ್ತು. ಹಾಗಾದ್ರೆ ಏನ್ ಮಾತನಾಡ್ತಾರೆ, ಬನ್ನಿ ನೋಡೋಣ. ನಮಗೆ ಚುನಾವಣೆ ಶಾಸಕರು ಚುನಾವಣೆ ಮಾಡಿ CLP ನಾಯಕರನ್ನು ಆಯ್ಕೆ ಮಾಡಿದರು, ಮಾನ್ಯ ಸಿದ್ದರಾಮಯ್ಯನವ್ರನ್ನ. ಆ ಸಂದರ್ಭದಲ್ಲಿ ನಮ್ಗೆ ಯಾರು ಏನು ಹೇಳಲಿಲ್ಲ, ನೀವು 2.5 ವರ್ಷಕ್ಕೆ ಮಾತ್ರ ಆಯ್ಕೆ ಮಾಡ್ತಾ ಇದ್ದೀವಿ, ಅವ್ರನ್ನ 2.5 ವರ್ಷಕ್ಕೆ ಬದಲಾಯಿಸ್ತೀವಿ ಅಂತ ಏನು ಹೇಳಿರಲಿಲ್ಲ. ನಾವು ಅಂದ್ಕೊಂಡಿದ್ದು ಅವರು 5 ವರ್ಷಕ್ಕೂ ಕೂಡ ಆಯ್ಕೆ ಮಾಡಿದ್ದಾರೆ ಅಂತೇಳಿ, ಅದನ್ನೇ ನಾವು ಮನಸ್ಸಲ್ಲಿ ಈಗಲೂ ಅದನ್ನೇ ಇಟ್ಕೊಂಡಿದ್ದೇವೆ. ಸೊ ಹಾಗಾಗಿ ಅವರಿಗೆ 5 ವರ್ಷ ಕಂಪ್ಲೀಟ್ ಮಾಡಿದರೆ ಸ್ವಾಭಾವಿಕವಾಗಿ ಒಂದು ರೆಕಾರ್ಡ್ ಆಗುತ್ತೆ. ಅದು ನಾನೇ ಹೇಳಿದ್ದೀನಿ, ಅವರು ಆ ರೀತಿ ಹಾರೈಸ್ತೇನೆ. ನಮಗೆ ಚುನಾವಣೆ ಶಾಸಕರು ಚುನಾವಣೆ ಮಾಡಿ CLP ನಾಯಕರನ್ನು ಆಯ್ಕೆ ಮಾಡಿದರು, ಮಾನ್ಯ ಸಿದ್ದರಾಮಯ್ಯನವ್ರನ್ನ. ಮುಖ್ಯಮಂತ್ರಿಗಳು 7 ವರ್ಷಕ್ಕೆ 10 ವರ್ಷ ಆಗ್ತಾ ಉಳಿತಾರೆ, ಕೆಲಸ ಪೂರೈಸ್ತಾರೆ. ಪೂರ್ಣಾವಧಿ ಅವಧಿ ಯಾರು ಅವ್ರನ್ನ ಮಾಡಿಲ್ಲ. ಹೈಕಮಾಂಡ್ ಇವತ್ತೊಂದು ದಿವಸ
ನಮ್ಮಲ್ಲಿ ಅಧಿಕೃತ ಹೈಕಮಾಂಡ್ ಏನು ಹೇಳ್ತದೆ ಅದು ಅಂತಿಮ. ಹೈಕಮಾಂಡ್ ಏನು ಹೇಳಿದೆ ನಿಮಗೆ ಪದೇ ಪದೇನೂ ಕೂಡ. ಸರ್, CLP ಸಭೆ ನಾಯಕರನ್ನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನಾವು 2.5 ವರ್ಷಕ್ಕೆ ಅಂತ ನಾವು ಏನು ಆಯ್ಕೆ ಮಾಡಿಲ್ಲ, ನಾವು ಪೂರ್ಣವಾದಿಯಾಗಿ ನಾವು ಅವ್ರನ್ನ ಆಯ್ಕೆ ಮಾಡಿದ್ವಿ. ನಾನು ಈ ಗೊಂದಲ ಸೃಷ್ಟಿ ಮಾಡೋಕ್ಕೆ ಹೋಗಲ್ಲ. ನಮ್ಮಲ್ಲಿ ಪಕ್ಷ ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನು ಪೂರೈಸ್ತಾರೆ. ಮತ್ತೆ ಅವರ ನೇತೃತ್ವದಲ್ಲಿ ಚುನಾವಣೆ ಆಗ್ತದೆ. ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ಮುಖ್ಯಮಂತ್ರಿ ಪೂರ್ಣಾವಧಿ ಸಿಎಂ ಆಗಿರುವಂತಹ ಇಚ್ಛೆ ನನಗಿದೆ, ಅಂದ್ರೆ ದಾಖಲೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಸರಿ ಇಲ್ಲ ಅಂತೀರಾ? ಅನಿಸಿಕೆ ಕೇಳ್ತಾ ಇರೋದು. ಅಲ್ಲ, ಸರಿ ಇಲ್ಲ ಅಂತೀರಾ? ಅವರು ಆತರ ಅಭಿಪ್ರಾಯ ಹೇಳಿದ್ದಾರೆ. ಈ ವಿಚಾರ ಸರ್ ಅವರು ಆ ಥರ ಹೇಳಿದ್ಮೇಲೆ ನನ್ನ ನಿಲುವೇನ್ರಿ? ಈ ಥರ ಪ್ರಶ್ನೆ ಕೇಳ್ತಿರಲ್ಲ. ವೆನ್ ಯು ಸೆಡ್ ಲೈಕ್ ದಟ್, ವಾಟ್ ಈಸ್ ಮೈ ಒಪಿನಿಯನ್? ಸಾರ್ವಜನಿಕ ಜೀವನದಲ್ಲಿ ರಿಟೈರ್ಮೆಂಟ್ ಅಂತ ಇರಲ್ಲ. ಇದೇನು ಗೌರ್ಮೆಂಟ್ ಕೆಲಸನೇ ರೆಸ್ಟ್ ತಗೊಳಕ್ಕೆ. ಸಾರ್ವಜನಿಕ ಬದುಕಿರೋದು ಜನರಿಗೆ ಸೇವೆ ಮಾಡೋಕ್ಕೆ, ರಾಜ್ಯನ ಅಭಿವೃದ್ಧಿ ಮಾಡೋಕ್ಕೆ. ನಾವು ಇರೋ ತನಕ ಸೇವೆ ಮಾಡಬೇಕು. ಅಂದ್ರೆ ಅರಸು ದಾಖಲೆಯನ್ನ ಸಿದ್ದರಾಮಯ್ಯ ಮುರಿಬೇಕು ಅಂತ. ದಾಖಲೆಗೂ ಅದಕ್ಕೂ ಸಂಬಂಧ ಇಲ್ಲ. ಯು ವಾಂಟ್ ಟು ಬಿ ಇನ್ ಪಬ್ಲಿಕ್ ಲೈಫ್, ಯು ವಿಲ್ ಬಿ ಇನ್ ಪಬ್ಲಿಕ್, ಯು ವಿಲ್ ಕಂಟಿನ್ಯೂ ಪಬ್ಲಿಕ್ ಲೈಫ್. ವಾಟ್ ಈಸ್ ದೇರ್ ಟು ಕ್ವಶನ್? ನೋಡಿ, ಒಂದ್ ಕಡೆ ಇವರೆಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಮರ್ಥನೆ ಮಾಡ್ಕೋತಾರೆ. ಸಿಎಂ ಸಮರ್ಥನೆ ಆಗತ್ತೆ. ಆದ್ರೆ ಕೆಪಿಸಿಸಿ ಪಟ್ಟದ ಬಗ್ಗೆ ಇವರು ಬೇರೆ ಬೇರೆ ರೀತಿಯ ರಾಗ. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಗೆ ಸಿಎಂ ಆಪ್ತ ಸಚಿವರ ಬೆಂಬಲ. ಎಲ್ಲಾ ವಿಚಾರಗಳನ್ನ ನಿರ್ಧಾರ ಮಾಡೋದು ಎಐಸಿಸಿ ಮಂಡಳಿ. ಹೈಕಮಾಂಡ್ ಹೇಳಿದ್ದೇ ಅಂತಿಮ ಅಂತ ಹೇಳ್ತಾರೆ ಎಚ್ ಸಿ ಮಹದೇವಪ್ಪ. ಹೈಕಮಾಂಡ್ ತೀರ್ಮಾನ ಏನೇ ಇದ್ರೂ ನಾವು ಒಪ್ಕೊಳ್ತೇವೆ. ಸಂಘಟನೆಗೆ ಖರ್ಗೆ ಅವರು ಹೇಳಿರಬಹುದು ಅಂತ ಹೇಳ್ತಾರೆ ಪರಮೇಶ್ವರ್ ಅವರು. ನೋಡಿ, ಕೆಪಿಸಿಸಿ ಅಧ್ಯಕ್ಷರ ವಿಚಾರದಲ್ಲಿ ಮಾತ್ರ ಭಿನ್ನ ರಾಗ, ಆದರೆ ಸಿಎಂ ಮುಂದುವರಿಯುವಂತಹ ವಿಚಾರದಲ್ಲಿ ಎಲ್ಲರದ್ದು ಕೂಡ ಒಂದೇ ರಾಗ. ಹಾಗಾದ್ರೆ ಕೆಪಿಸಿಸಿ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ಮಾತನಾಡ್ತಾರೆ, ಅದಾದ್ಮೇಲೆ ಸಚಿವ ಎಚ್ ಸಿ ಮಹದೇವಪ್ಪ ಅವರು ಏನು ಹೇಳ್ತಾರೆ, ಬನ್ನಿ ಕೇಳೋಣ. ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ನಾನು ಯಾವುದನ್ನು ಪ್ರತಿಕ್ರಿಯೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಹೈಕಮಾಂಡ್ ಡಿಸಿಷನ್ಸ್ಗಳು ಯಾವ ರೀತಿ ಇರ್ತವೆ ಅದನ್ನು ನಾವೆಲ್ಲರೂ ಕೂಡ ಅದನ್ನು ಒಪ್ಕೊಳ್ತೀವಿ. ಯಾವ ರೀತಿ ನಮ್ಮ ರಾಜ್ಯದ ಏನು ಡಿಸಿಷನ್ ತೊಗೊಂತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಚರ್ಚೆ ನಡೀತಾ ಇದೆ ಸರ್, ಅದು ಗೊತ್ತಿಲ್ಲಪ್ಪ. ನಮ್ಮ ಹತ್ರ ನಾನು ಯಾವುದ್ರಲ್ಲೂ ಕೂಡ ಚರ್ಚೆನಲ್ಲಿ ಭಾಗಿಯಾಗಿಲ್ಲ. ಖರ್ಗೆ ಅವರು ಹೇಳಿರೋದು ಸಾಕಷ್ಟು ಸಂಚಲನ. ಅಲ್ಲ, ಅವರು ಇಡೀ ಹೊಸ ನಮ್ಮ AICC ಕಚೇರಿ ಆದಮೇಲೆ AICCಯನ್ನು ರೀಶಫಲ್ ಮಾಡಬೇಕು ಅನ್ನೋದು ಭಾಳ ದಿವಸದಿಂದ ಚರ್ಚೆ ನಡೀತಾ ಇದೆ. ಅದು ಆ ಅರ್ಥದಲ್ಲಿ ಅವರು ಹೇಳಿರ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ಈಗಾಗಲೇ ನಾವು ಅನೇಕ ಚುನಾವಣೆಗಳನ್ನು ನಾವೆಲ್ಲ ಸೋತಿದ್ದೇವೆ. ಹರಿಯಾಣದಲ್ಲಿ ಸೋತಿದ್ದೇವೆ, ಮಹಾರಾಷ್ಟ್ರದಲ್ಲಿ ಸೋತಿದ್ದೇವೆ, ಡೆಲ್ಲಿಯಲ್ಲಿ ಸೋತಿದ್ದೇವೆ. ಅದಕ್ಕೆ ಪಕ್ಷ ಸಂಘಟನೆ ಬಗ್ಗೆ ಅವರು ಬಹುಶಃ ಅವರ ಹಂತದಲ್ಲಿ ಚರ್ಚೆ ಮಾಡಿರ್ಬೋದು. ಅದಕ್ಕಾಗಿ ಆ ರೀತಿ ಸ್ಟೇಟ್ಮೆಂಟ್ಗಳು ಕೊಟ್ಟಿರ್ತಾರೆ. ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ನಾನು ಯಾವುದನ್ನು ಪ್ರತಿಕ್ರಿಯೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರವಾಗಿ 8 ದಿನಗಳಲ್ಲಿ ಎಲ್ಲವೂ ಕೂಡ ಸರಿ ಆಗುತ್ತೆ, ಬೇರೆ ರಾಜ್ಯಗಳಲ್ಲಾಗಿದೆ, ಇಲ್ಲೂ ಕೂಡ ಆಗಬಹುದು, 8 ದಿನಗಳಲ್ಲಿ ಆಗುತ್ತೆ ಅಂತ ಖರ್ಗೆ ಅವರು ಬೈಟ್ ಕೊಟ್ಟರು. ಹೇಳಿಕೆ ಖರ್ಗೆ ಸಾಹೇಬರು ನಮ್ಮ AICC ಅಧ್ಯಕ್ಷರು. ಅವರು ಏನು ತೀರ್ಮಾನ ಮಾಡ್ತಾರೆ ಅದು ಅಂತಿಮ ಅಲ್ಲ. ಪೂರ್ಣಾವಧಿ ಕೆಪಿಸಿಸಿ ಅಧ್ಯಕ್ಷರು ಇರಬೇಕು ಅನ್ನುವಂತಹದ್ದು ಒಂದಿಷ್ಟು ಚರ್ಚೆ ಇತ್ತು. ಪೂರ್ಣಾವಧಿ ಆದ್ರೆ ಒಳ್ಳೇದಾಗುತ್ತೆ. ಎಲ್ಲಾ ವಿಷಯಗಳು ನಿರ್ಧಾರ ಮಾಡೋ ಅಧಿಕಾರ ಇರೋದು AICCಗೆ. ಅವರ ತೀರ್ಮಾನ ಅಂತಿಮ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರವಾಗಿ 8 ನೋಡಿ, ಒಂದೊಂದು ಹೇಳಿಕೆಗಳನ್ನ ಗಮನಿಸ್ತಾ ಇದ್ದೀವಿ. ಮಾತನಾಡೋರಿಗೆಲ್ಲ ಒಂದೇ ಪೋಸ್ಟ್ ಮುಖಾಂತರ DCM DK ಶಿವಕುಮಾರ್ ಅವರು ಡಿಚ್ಚಿ ಕೊಟ್ಟಿದ್ದಾರೆ. ಭಾರೀ ಹುಮ್ಮಸ್ಸಿನಲ್ಲಿ ಮಾತನಾಡ್ತಾ ಇರೋ ಸಿಎಂ ಆಪ್ತರಿಗೆ DKಶಿ ಟಕ್ಕರ್ ಕೊಟ್ಟಿರೋದು ಒಂದೇ ಉತ್ತರ. ಖರ್ಗೆ ಹೇಳಿಕೆ ಬೆಂಬಲಿಸಿ ಬದಲಾವಣೆ ಯಾರೆಲ್ಲ ಕಾಯ್ತಾ ಇದ್ದಾರೋ ಸಿಎಂ ಆಪ್ತರು ಅಂತವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಏನಂತ? ನಿಮ್ಮ ಪ್ರಯತ್ನ ವಿಫಲ ಆಗಬಹುದು, ಆದರೆ ಪ್ರಾರ್ಥನೆಗೆ ಗೆಲುವು ನಿಶ್ಚಿತ. ಎಕ್ಸ್ ಖಾತೆಯಲ್ಲಿ DCM DK ಶಿವಕುಮಾರ್ ಅವರು ಮಾರ್ಮಿಕವಾಗಿ ಪೋಸ್ಟ್ ಹಾಕಿದ್ದಾರೆ. ವಿರೋಧಿಗಳಿಗೆ ಖಡಕ್ ಸಂದೇಶ ಕೊಟ್ರ ಈ ರೀತಿಯ ಪೋಸ್ಟ್ ಮುಖಾಂತರ DCM DK ಶಿವಕುಮಾರ್ ಅವರು ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಈಗ ಉದ್ಭವಿಸ್ತಾ ಇದೆ. ಇವತ್ತು ಅಷ್ಟೇನೆ, ಏನೇ ಕೇಳಿದ್ರು ಕೂಡ ನೋ ರಿಯಾಕ್ಷನ್. ಏನ್ ಸರ್ ಖರ್ಗೆ ಅವರು ಹಿಂಗೆ ಹೇಳಿದ್ರಲ್ಲ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗತ್ತಾ,
ಇನ್ನೊಂದು 8 ದಿನದಲ್ಲಿ ಅಂತ ಹೇಳಿದ್ರು ಕೂಡ ನೋ ರಿಯಾಕ್ಷನ್. ಅದರ ಜೊತೆಗೆ ಪೂರ್ಣಾವಧಿ CM ವಿಚಾರಕ್ಕೆ ಮಾತನಾಡಿದ್ರು ಕೂಡ DCM DK ಶಿವಕುಮಾರ್ ಅವರು ನೋ ರಿಯಾಕ್ಷನ್. ಸೊ ಈಗ ಕಾಂಗ್ರೆಸ್ಸಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳು ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಗೆಸ್ಟ್ಗಳು ಕೂಡ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಕಾಂಗ್ರೆಸ್ ವಕ್ತಾರರಾದಂತಹ ನಟರಾಜ್ ಗೌಡ್ರಿದ್ದಾರೆ. ನಟರಾಜ್ ಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ತೆ. ಹಾಗೆ ಬಿಜೆಪಿ ವಕ್ತಾರರಾದಂತಹ HN ಚಂದ್ರಶೇಖರ್ ಅವರು ಕೂಡ ಇದ್ದಾರೆ. ಚಂದ್ರಶೇಖರ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ನಟರಾಜ್ ಗೌಡ್ರೆ, ನಿಮ್ಮಿಂದನೇ ಆರಂಭ ಮಾಡ್ತೀನಿ. ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ಸಲ್ಲಿ ಸಾಕಷ್ಟು ದಿನಗಳಿಂದ ಈ ರೀತಿಯ ಬದಲಾವಣೆಗಳು ಬೆಳವಣಿಗೆಗಳು ಆಗ್ತಾನೇ ಇದೆ. ಒಂದು ಸ್ವಲ್ಪ ದಿನ ಎಲ್ಲರ ಬಾಯಿಗೂ ಕೂಡ ಫುಲ್ ಸ್ಟಾಪ್ ಬಿದ್ದಿತ್ತು. ಈಗ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯಿಂದ ಶುರುವಾಗ್ತಾ ಇದೆ. ಏನಾಗ್ತಾ ಇದೆ? KPCC ಅಧ್ಯಕ್ಷರ ಬದಲಾವಣೆ ಅಂತಾರೆ, ಮತ್ತೊಂದು ಕಡೆ ಪೂರ್ಣಾವಧಿ CM ಅಂತಾರೆ. ಏನಾಗ್ತಾ ಇದೆ ಅಂತ ಹೇಳಿ ನಟರಾಜ್ ಗೌಡ್ರೆ. ನೋಡಿ, ಮುಖ್ಯಮಂತ್ರಿಗಳ ಬದಲಾವಣೆ ಆಗೋದು ಅಥವಾ ಚರ್ಚೆ ಆಗುವಂತದ್ದು ಅಪ್ರಸ್ತುತ ಇವಾಗ. ಯಾಕಂದ್ರೆ ಅದು ಬದಲಾವಣೆ ಅಂತ ಹೇಳಿ ಯಾರನ್ನು ಮುಖ್ಯಮಂತ್ರಿ ಮಾಡಲ್ಲ. ನೀವು 1 ವರ್ಷ ಇಟ್ಕೊಳ್ಳಿ, 1 ವರ್ಷ ಇಟ್ಕೊಳ್ಳಿ, 2 ವರ್ಷ ಇಟ್ಕೊಳ್ಳಿ ಅಂತ ಹೇಳಿ ಕಾಂಗ್ರೆಸ್ ನಲ್ಲಂತೂ ಆ ರೀತಿಯಾಗಿ ಏನು ಚರ್ಚೆ ಆಗಿಲ್ಲ. ಆಮೇಲೆ ಅದೊಂದು ಬಹಿರಂಗವಾದ ವಿಷಯ ಅಲ್ಲ. ಆದ್ರೆ ಶಾಸಕಾಂಗ ಪಕ್ಷದ ಸಭೆ ಮತ್ತೆ ಹೈಕಮಾಂಡ್ ಯಾವಾಗ ಬೇಕಾದ್ರೂ ತೀರ್ಮಾನ ಆಗ್ಬೋದು. ಅದು ಯಾವ ರೀತಿ ತೀರ್ಮಾನ ಮಾಡಿದ್ರು ಅದನ್ನ ಎಲ್ಲರೂ ಒಪ್ಕೊಂತಾರೆ. ಅದು ಕಾಂಗ್ರೆಸ್ ಕಾರ್ಯಕರ್ತರು ಒಪ್ಕೊಂತಾರೆ, ಮುಖ್ಯಮಂತ್ರಿಗಳಾಗ್ಲಿ, ಕಾಂಗ್ರೆಸ್ ಅಧ್ಯಕ್ಷರಾಗ್ಲಿ, ಕಾಂಗ್ರೆಸ್ ಶಾಸಕರಾಗ್ಲಿ ಪ್ರತಿಯೊಬ್ಬರು ಒಪ್ಕೊಂತಾರೆ. ಅವ್ರಿಗೆ ಯಾವ ಎರಡನೇ ಮಾತಿಲ್ಲ. ಆದ್ರೆ ಇವಾಗ ಮುಖ್ಯಮಂತ್ರಿ ಬದಲಾವಣೆ ಅಥವಾ ಚರ್ಚೆ ಅಪ್ರಸ್ತುತ. KPCC ಅಧ್ಯಕ್ಷರ ಬದಲಾವಣೆ ಅಂತ ಏನಾದ್ರು AICC ಅಧ್ಯಕ್ಷರು ಕರೆ ಈ ಚುನಾವಣೆಗಳು, ಉಪಚುನಾವಣೆಗಳು, ಲೋಕಸಭಾ ಚುನಾವಣೆ ಆದ್ಮೇಲೆ ಒಂದು ರುಟೀನ್ ಆಗಿ ರೀಶಫಲ್ ಆಗುತ್ತೆ ಎಂಟೈರ್ ಇಂಡಿಯಾದಲ್ಲಿ. ಅಲ್ಲಿ AICC ಪದಾಧಿಕಾರಿಗಳು, ಕೆಲವು ಕಡೆ ರಾಜ್ಯ ಉಸ್ತುವಾರಿಗಳು, ಕೆಲವು ರಾಜ್ಯಗಳಲ್ಲಿ ರಾಜ್ಯ ಅಧ್ಯಕ್ಷರುಗಳು, ಈ ತರ ಬದಲಾವಣೆ ಸರ್ವೇ ಸಾಮಾನ್ಯವಾಗಿ ಆಗ್ತದೆ. ಅದನ್ನ AICC ಅಧ್ಯಕ್ಷರು ಹೇಳಿರ್ತಕ್ಕಂಥದ್ದು. ಇಡೀ ದೇಶದಲ್ಲಿ ಅವರು ಬಹಳ ಕಡೆ ಬದಲಾವಣೆಗಳನ್ನ ಮಾಡ್ಕೊಂಡು ಬರ್ತಾರೆ. ಇನ್ನು ನೆಕ್ಸ್ಟ್ 1 or 2 months ಅಲ್ಲಿ ದೊಡ್ಡ ಮಟ್ಟದ ಬದಲಾವಣೆ AICC ಮಟ್ಟದಿಂದ ಆಗುತ್ತೆ. ಅದು ಬೂತ್ ಮಟ್ಟದವರೆಗೂ ಆಗುತ್ತೆ. ಅಲ್ಲ, ಅದೇ ರೀತಿ ಕರ್ನಾಟಕದಲ್ಲೂ ಆಗುತ್ತಾ ಅಂತ KPCC ಅಧ್ಯಕ್ಷರ ಬದಲಾವಣೆ ಆಗುತ್ತೆ. ಈಗ ಅದು ಊಹಾಪೋಹ ಆಗುತ್ತೆ. ನಾವೇನಾದ್ರು ಹೇಳಕ್ ಹೋದ್ರೆ ಅದು ಊಹಾಪೋಹ ಆಗುತ್ತೆ. ಸ್ಪಷ್ಟವಾಗಿ AICC ಅಧ್ಯಕ್ಷರು ಬದಲಾವಣೆ ಮಾಡೋದಾದ್ರೆ ಅದನ್ನ ಚರ್ಚೆ ಮಾಡ್ತಾರೆ. ಇವನ್ KPCC ಅಧ್ಯಕ್ಷರು ಕೂಡ ಮಾನ್ಯ DK ಶಿವಕುಮಾರ್ ಅವರು ಈಗ ಮುಂದಿನ ತಿಂಗಳು ಬಂದ್ರೆ 5 ವರ್ಷ ಆಗ್ತದೆ ಅವರು ಅಧ್ಯಕ್ಷರಾಗಿ. 5 ವರ್ಷಗಳ ಕಾಲ ವಿವಿಧ ಚುನಾವಣೆಗಳು ಎದುರಿಸಿದ್ದಾರೆ. ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ ಎದುರಿಸಿದ್ದಾರೆ. ಅವ್ರು ಬಂದಾಗ ಬಿಗಿನಿಂಗ್ ಅಲ್ಲಿ ಒಂದ್ಸಲಿ ಈ ವಿಧಾನ ಪರಿಷತ್ ಚುನಾವಣೆಗಳು, 2 ಬಾರಿ ಪರಿಷತ್ ಚುನಾವಣೆಗಳನ್ನ ಎದುರಿಸಿದೀವಿ, ಗೆದ್ದಿದ್ದೀವಿ. ಬೆಂಗಳೂರಿನಲ್ಲಿ ಪದವೀಧರ ಕ್ಷೇತ್ರ ಗೆದ್ದಿದ್ದೀವಿ, ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಗೆದ್ದಿದ್ದೀವಿ. ನಾನಾ ಕಾರಣಗಳನ್ನೆಲ್ಲ ಸೇರ್ಕೊಂಡು ಗೆದ್ದಿರೋದ್ರಿಂದ ಅಧ್ಯಕ್ಷರ ಬದಲಾವಣೆ ಅನ್ನೋದು ಸದ್ಯಕ್ಕಂತೂ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗಿ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅದನ್ನ ಬದಲಾವಣೆ ಆದ್ರೆ ಆಲ್ರೆಡಿ ಎಲೆಕ್ಷನ್ ಆಗಿತ್ತು, ರಾಷ್ಟ್ರಮಟ್ಟದ ಎಲೆಕ್ಷನ್ ಆಗಿತ್ತು. ಅದೇನು ತೀರ್ಮಾನವನ್ನು ತಗೊಂತಾರೋ ಅವರು ಯಾವಾಗ ಬೇಕಾದ್ರೂ ತಗೊಬಹುದು. ಅದನ್ನ AICC ಅಧ್ಯಕ್ಷರು ಮತ್ತೆ ಅಲ್ಲಿನ ಸಮಿತಿ AICC ಕಮಿಟಿಗೆ ಅದನ್ನ ಜವಾಬ್ದಾರಿ ಇದೆ. ಸೊ ಅವ್ರು ಯಾವ ಬದಲಾವಣೆ ಆದ್ರೂ ಅದನ್ನ ಎಲ್ಲರೂ ಸ್ವಾಗತಿಸ್ತಾರೆ. ಏನು ಬದಲಾವಣೆಯ ಇದೇನು ದೊಡ್ಡ ಮಟ್ಟದಲ್ಲಿ ಏನಾಗ್ತಾ ಇಲ್ಲ. ಯಾಕಂದ್ರೆ ಮುಂದೆ ಇಮಿಡಿಯೇಟ್ ಆಗಿ ಯಾವ ಚುನಾವಣೆಗಳಿಲ್ಲ. ಯಾಕಂದ್ರೆ ಇನ್ನು 3 ವರ್ಷಗಳ ಕಾಲ, 3.5 ವರ್ಷಗಳ ಕಾಲ ನಾವು ಸಂಘಟನೆ ಮಾಡಬೇಕು, ನಿರಂತರ ಸಂಘಟನೆ ಮಾಡಬೇಕು. ಮಾನ್ಯ DK ಶಿವಕುಮಾರ್ ನಿರಂತರ ಸಂಘಟನೆ ಮಾಡಿದ್ರು. ಬೂತ್ ಮಟ್ಟದಿಂದ ಇಟ್ಕೊಂಡು ಇಡೀ ರಾಜ್ಯದಲ್ಲಿ, ಇಡೀ ರಾಜ್ಯವನ್ನ ಚುನಾವಣೆಗೋಸ್ಕರ ಮತ್ತೆ ಸಂಘಟನೆಗೋಸ್ಕರನೇ 5-6 ಬಾರಿಗಿಂತ ಜಾಸ್ತಿ ಸುತ್ತಬಿಟ್ಟಿದ್ದಾರೆ. ಇಡೀ 31 ಜಿಲ್ಲೆಗಳು ಸುತ್ತಬಿಟ್ಟಿದ್ದಾರೆ. ಸೊ ಆ ರೀತಿಯಾಗಿ ಸಂಘಟನೆ ಮಾಡಿದ್ದಾರೆ. ಸೊ ಹಾಗಾಗಿ ಅವರ ಬದಲಾವಣೆ ಆಗುತ್ತೆ ಬಿಡುತ್ತೆ ಅನ್ನೋದು AICC ಅಧ್ಯಕ್ಷರು ಮಾತ್ರ ಹೇಳಿ ಸಾಧ್ಯ. AICC ಅಧ್ಯಕ್ಷರು ಹೇಳಿರುವಂತದ್ದು ವಿಷಯ ಇಡೀ ರಾಷ್ಟ್ರ ಮಟ್ಟಕ್ಕೆ ಸಂಬಂಧಪಟ್ಟಿದ್ದು. ರಾಷ್ಟ್ರದಲ್ಲೂ ಕೂಡ ಬದಲಾವಣೆಗಳಾಗ್ತವೆ. ಅಲ್ಲ, ರಾಷ್ಟ್ರದಲ್ಲಿ ಬದಲಾವಣೆ ಆದ್ರೆ ರಾಜ್ಯದಲ್ಲೂ ಕೂಡ ಆಗ್ಲೇಬೇಕಲ್ಲ ನಟರಾಜ್ ಗೌಡ್ರೆ? ಆಗಬಹುದು. ಅದು ಇವತ್ತಲ್ಲ ನಾಳೆ ಆಗುತ್ತೆ. ಯಾಕಂದ್ರೆ 5 ವರ್ಷಗಳ ಕಾಲ ಇವರಿದ್ದಾರೆ. ಮುಂಚೆ ದಿನೇಶ್ ಗುಂಡೂರಾವ್ ಇದ್ರು. ಮಾನ್ಯ ಪರಮೇಶ್ವರ್, ಡಾಕ್ಟರ್ G ಪರಮೇಶ್ವರ್ 8.5 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ರು. ದೇಶಪಾಂಡೆ ಅವರಿದ್ರು. ಸೊ ಹಾಗಾಗಿ ಬದಲಾವಣೆಗಳು ಯಾವಾಗಲೂ ಸಹಜ. ಸೊ ಹಂಗಾಗಿ ಅದನ್ನು ಇವಾಗ ನಾವು ಊಹಾಪೋಹ ಮಾಡ್ಲಿಕ್ಕೆ ಒಟ್ಟಿಗೆ ಹಾಗೆ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ? ಯಾವಾಗ ಬೇಕಾದ್ರೂ ಆಗ್ಬಹುದು. ಅಂದ್ರೆ ಮುಂದಿನ ವರ್ಷ ಆಗಬಹುದು, ಇಲ್ಲ ಇಂದಿನ ತಿಂಗಳಾಗಬಹುದು. ಅದು AICC ಅಧ್ಯಕ್ಷರು ಬಿಟ್ಟದ್ದು ಮಾತ್ರ ವಿಷಯ. 8 ದಿನದಲ್ಲಿ ಬೇಕಾದ್ರೂ ಆಗಬಹುದು, ಯಾವಾಗ ಬೇಕಾದ್ರೂ ಆಗ್ಬಹುದು. ಇಲ್ಲಾಂದ್ರೆ 2020 ಆಗ್ಬಹುದು, 2021 ಆಗ್ಬಹುದು. ಆ ರೀತಿಯಾಗಿ. ಯಾಕಂದ್ರೆ ಮಾನ್ಯ ಪರಮೇಶ್ವರ್ 8.5 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ರು. ಸೊ ಆಗ ಆ ನಿಟ್ಟಿನಲ್ಲಿ ಅದನ್ನ AICC ಅಧ್ಯಕ್ಷರು ಮಾತ್ರ ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಖಂಡಿತ ನಟರಾಜ್ ಗೌಡ್ರೆ.